ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಅಪ್ಡೇಟ್ ಸಿಗುತ್ತೆ, ಅಪ್ ಟು ಡೇಟ್ ಇನ್ಫಾರ್ಮೇಷನ್ ನಿಮಗೆ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಕ್ಟೋಬರ್ 2024 ತಿಂಗಳ ಭವಿಷ್ಯ ಎಲ್ಲ ರಾಶಿಗಳಿಗೂ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಮೇಷರಾಶಿದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ವೃಷಭ ರಾಶಿಯ ಅಕ್ಟೋಬರ್ 2024 ತಿಂಗಳ ಭವಿಷ್ಯನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸೂರ್ಯ ಅಕ್ಟೋಬರ್ 17ನೇ ತಾರೀಕಿನವರೆಗೂ ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಒಳ್ಳೆ ಗೋಚಾರ ಅಲ್ಲ. 5ನೇ ಮನೆಯಲ್ಲಿ ಅಷ್ಟು ಒಳ್ಳೆ ಸ್ಥಾನ ಇಲ್ಲ ಸೂರ್ಯನಿಗೆ. ಆ ಕಾರಣದಿಂದ 5ನೇ ಮನೆಯ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಸಾಧ್ಯತೆ ಇದೆ. 5ನೇ ಮನೆ ತೋರಿಸುವಂಥದ್ದು ಒಂದು ಪ್ರೈಮರಿ ಎಜುಕೇಷನ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ. ಸೊ ಮಕ್ಕಳು ಯಾರಾದರೂ ಪ್ರೈಮರಿ ಎಜುಕೇಷನಲ್ಲಿ ಇದ್ದರೆ ಸ್ವಲ್ಪ ಅವರು ಹಾರ್ಡ್ ವರ್ಕ್ ಮಾಡಬೇಕಾದ ಅವಶ್ಯಕತೆ ಇರುತ್ತೆ. ಈಗ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಬೇರೆ ನಡೀತಾ ಇರುತ್ತೆ. ಆ ಕಾರಣದಿಂದ ಸ್ವಲ್ಪ ಅವರು ಹೆಚ್ಚು ಎಫರ್ಟ್ಸ್ ಹಾಕೋ ಥರ ನೀವು ನೋಡ್ಕೋಬೇಕು ಪೇರೆಂಟ್ಸ್ ಆಗಿರೋರು. ಮತ್ತು ಓವರ್ ಆಲ್ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಾನಕ್ಕೆ ಹಾನಿ ತರುವಂತ ವಿಚಾರಗಳು ನಡೆಯಬಹುದು. ಯಾಕೆಂತಂದ್ರೆ ಸಮಾಜದಲ್ಲಿ ನಮ್ಮ ಗೌರವವನ್ನ ಸೂರ್ಯ ತೋರಿಸ್ತಾನೆ. ಆ ಕಾರಣದಿಂದ ಮಕ್ಕಳಿಂದಾಗಿ ಸ್ವಲ್ಪ ಅಪಮಾನಗಳಾಗುವಂತ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳ ಬಿಹೇವಿಯರ್ ಮತ್ತೆ ಅವ್ರು ಯಾರ ಜೊತೆ ಸೇರ್ಕೊಳ್ತಾರೆ ಅನ್ನೋ ವಿಚಾರ ಎಚ್ಚರಿಕೆಯಿಂದ ಇರಬೇಕು ನೀವು. ಇನ್ನು ನೀವೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಸ್ವಲ್ಪ ಫೋಕಸ್ ಮಾಡುವಂಥದ್ದು ಕಷ್ಟ ಆಗುವ ಸಾಧ್ಯತೆ ಇರುತ್ತೆ. 17ನೇ ತಾರೀಕಿನ ಒಳಗಡೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಿಕ್ಸ್ ಆಗಿದ್ರೆ ಸ್ವಲ್ಪ ರಿಸಲ್ಟ್ಸು ಅಥವಾ ಒಂದು ನಿಮ್ಮ ಪರ್ಫಾರ್ಮೆನ್ಸ್ ಅದರಲ್ಲಿ ಅಷ್ಟು ಫೇವರಬಲ್ ಆಗಿರಲ್ಲ ಅಂತ ಹೇಳ್ಬೋದು. ಇನ್ನು 17ನೇ ತಾರೀಕಿನ ನಂತರ ಸೂರ್ಯ ಫೇವರಬಲ್ ಪೊಸಿಷನ್ಗೆ ಹೋಗ್ತಾನೆ, ಒಳ್ಳೆ ಸ್ಥಾನಕ್ಕೆ ಹೋಗ್ತಾನೆ, 6ನೇ ಸ್ಥಾನಕ್ಕೆ ಹೋಗ್ತಾನೆ. ಆಗ ನಿಮಗೆ ರೂಟೀನಲ್ಲಿ ಡೆವಲಪ್ಮೆಂಟ್ ಇರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಬರುತ್ತೆ. ಮತ್ತು ಆ ಟೈಮಲ್ಲಿ ಓದುವ ವಿಚಾರಗಳಿಗೂ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ವಿಚಾರವಾಗೂ ಫೇವರಬಲ್ ಆಗಿರುತ್ತೆ. ಸೊ ಈ 17ರ ನಂತರ ಯಾವುದಾದ್ರೂ ಎಕ್ಸಾಮ್ಸ್ ಆಗಿದ್ರೆ ಫಿಕ್ಸ್ ಆಗಿದ್ರೆ ಅವಾಗ ನಿಮ್ಮ ಪರ್ಫಾರ್ಮೆನ್ಸ್ ಫೇವರಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ಬೋದು. ಅದರ ಜೊತೆಗೆ ಶತ್ರುಗಳು ನಾಶ ಆಗ್ತಾರೆ. ನಿಮಗೆ ಶತ್ರು ಯಾರು ಅಂತ ಗೊತ್ತಾಗತ್ತೆ, ಅಥವಾ ಶತ್ರುಗಳು ದೇ ವಿಲ್ ಗೆಟ್ ಡಿಫೀಟೆಡ್, ಸೋಲುವಂತ ಸಾಧ್ಯತೆ ಇರುತ್ತೆ. ಶತ್ರುಗಳು ನಿಮಗೆ ವಿಜಯ ಸಿಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಇನ್ನು ಕುಜನ ಗೋಚಾರಕ್ಕೆ ಬಂದರೆ ಅಕ್ಟೋಬರ್ 20ನೇ ತಾರೀಕಿನವರೆಗೂ ನಿಮ್ಮ 2ನೇ ಮನೆಯಲ್ಲಿ ಕುಜ ಗೋಚಾರ ಮಾಡ್ತಾನೆ. ಇದು ಶುಭ ಗೋಚಾರ ಅಲ್ಲ. 2ನೇ ಮನೆ ಸಾಮಾನ್ಯವಾಗಿ ಹೌಸ್ ಆಫ್ ಫ್ಯಾಮಿಲಿ ಅಂತ ಕರಿತೀವಿ. ನಿಮ್ಮ ಮಾತಿನ ರೀತಿ ಹೇಗೆ ಬರುತ್ತೆ, ಎಕ್ಸ್ಪ್ರೆಷನ್ ಹೇಗೆ ಬರುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಅದರ ಜೊತೆ ನಿಮ್ಮ ಸೇವಿಂಗ್ಸ್ ನ ಕೂಡ ತೋರಿಸುತ್ತೆ. ನೀವು ಮಾತನಾಡುವಾಗ ತುಂಬಾ ಕೇರ್ಫುಲ್ ಆಗಿ ಮಾತಾಡಬೇಕು. ಅಥಾರಿಟೇಟಿವ್ ಅಥವಾ ದೌಲತ್ನಿಂದ ಮಾತಾಡ್ತೀರಿ ಅನ್ನೋ ರೀತಿ ಭಾಸವಾಗೋ ಚಾನ್ಸಸ್ ಇರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಿಸ್ಇಂಟರ್ಪ್ರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇರುತ್ತೆ. ಎದುರುವಾದಿಸ್ಬಿಡುವಂಥದ್ದು, ಸಡನ್ ಆಗಿ ತಂದೆಗೆ ಎದುರುವಾದಿಸ್ಬಿಡುವಂಥದ್ದು, ಅವ್ರು ಅದರಿಂದ ತುಂಬಾ ಬೇಜಾರು ಮಾಡ್ಕೊಳ್ಳುವಂಥದ್ದು. ಯಾವತ್ತು ಎದುರುವಾದಿಸ್ತಿರೋನು ಇವತ್ತು ಎದುರುವಾದಿಸ್ತಾ ನನಗೆ ಅಂತ ಬೇಜಾರಾಗುವಂಥದ್ದು. ಸೊ ಕಾಲ ಹೋದರೂ ಮಾತು ನಿಂತ್ಕೊಳ್ಳುತ್ತೆ. ಆ ಕಾರಣದಿಂದ ಮಾತು ಎಚ್ಚರಿಕೆಯಿಂದ ಆಡಬೇಕು. ಇನ್ನು ಸ್ವಲ್ಪ ದುಂದು ವೆಚ್ಚ ಆಗುವ ಸಾಧ್ಯತೆ ಇದೆ. ನೀವು ಸೇವ್ ಮಾಡ್ಕೊಂಡಿರೋ ಹಣ ದುಂದು ವೆಚ್ಚ ಆಗುವಂತ ಸಾಧ್ಯತೆ, ಅಥವಾ ಕುಟುಂಬದಲ್ಲಿ ಅವಶ್ಯಕ ವಿಚಾರಗಳಿಗಾಗಿ ಖರ್ಚಾಗುವ ಸಾಧ್ಯತೆ ಇರುತ್ತೆ. ಅದಾದ ನಂತರ ಅಕ್ಟೋಬರ್ 30ರವರೆಗೂ, ಅಂದ್ರೆ ಅಕ್ಟೋಬರ್ 20ರಿಂದ 30ರವರೆಗೂ ನಿಮ್ಮ 3ನೇ ಮನೆಯಲ್ಲಿ ಕುಜ ಗೋಚಾರ ಮಾಡ್ತಾನೆ. ಇದು ತುಂಬಾ ಒಳ್ಳೆ ಗೋಚಾರ ಆಗಿರುತ್ತೆ. ನಿಮ್ಮ ಮಾತಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಿರುತ್ತೆ. ಹಿಂದಿನ ಮನೆಯ ಮಾತಿನ ವಿಚಾರದಲ್ಲಿ ನಿಮಗೆ ದೌಲತ್ತು, ಕೊಬ್ಬು ಜಾಸ್ತಿ ಇದೆ, ಆಟಿಟ್ಯೂಡ್ ಇದೆ ಅಂತ ಜನ ತಿಳ್ಕೊಳ್ತಿರ್ತಾರೆ. ಆದ್ರೆ ಈ ಸಮಯದಲ್ಲಿ ನೀವು ಆಡುವ ಮಾತು ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾರೆ, ಅವರು ನಾಲೆಜಬಲ್ ಇದ್ದಾರೆ, ಅದಕ್ಕೆ ಕಾನ್ಫಿಡೆಂಟ್ ಇದೆ ಅನ್ನೋ ರೀತಿ ಭಾಸವಾಗುತ್ತೆ. ಸೊ ಕಾನ್ಫಿಡೆಂಟ್ ಆಗಿರಿ, ಹಂಗಂತ ಓವರ್ ಕಾನ್ಫಿಡೆಂಟ್ ಆಗಿರಕ್ ಹೋಗ್ಬೇಡಿ. ಇನ್ನು ಒಡ ಹುಟ್ಟಿದವರ ಜೊತೆ ಒಳ್ಳೆ ರಿಲೇಶನ್ಶಿಪ್, ಬಾಂಧವ್ಯ ಮೇಂಟೈನ್ ಆಗುತ್ತೆ. ಇನ್ನು ಭೂಮಿ ವಿಚಾರದಲ್ಲಿ ಏನಾದ್ರೂ ನೀವು ಬಿಸ್ನೆಸ್ ನಡೆಸ್ತಾ ಇದ್ರೆ, ವ್ಯವಹಾರ ನಡೆಸ್ತಾ ಇದ್ರೆ ಅದು ಸಕ್ಸಸ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ನಿಮ್ಮ ಕಾಂಟ್ಯಾಕ್ಟ್ಸ್ ಇನ್ನಷ್ಟು ಹೆಚ್ಚುವಂತ ಸಾಧ್ಯತೆ ಇರುತ್ತೆ. ಬೆಳವಣಿಗೆ ಇರುತ್ತೆ. ಕಾಂಟ್ಯಾಕ್ಟ್ ವಿಚಾರದಲ್ಲಿ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ ನಿಮ್ಮದು. ಇನ್ನು ಬುಧನ ಗೋಚಾರಕ್ಕೆ ಬಂದರೆ ಅಕ್ಟೋಬರ್ 10ನೇ ತಾರೀಕಿನವರೆಗೂ ಓದಿನ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ತಾ ಇರುವಂತವರು ಹಾಲ್ ಟಿಕೆಟ್ ಇರ್ಬೋದು, ಮತ್ತೆ ಅವಶ್ಯಕ ವಸ್ತುಗಳನ್ನ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡು ಹೋಗಿ. ಮಿಸ್ ಆಗ್ಬಿಟ್ಟು ಅದರಿಂದ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ. ಅದಾದ ನಂತರ 11ನೇ ತಾರೀಕಿಂದ 30ನೇ ತಾರೀಕಿನವರೆಗೂ ತುಂಬಾ ಫೇವರಬಲ್ ಇದೆ ಬುಧನ ಗೋಚಾರ. ಶತ್ರುಗಳೊಂದಿಗೆ ಹೇಗೆ ವರ್ತಿಸಬೇಕು, ಏನು ಮಾತಾಡಿದ್ರೆ ಅವ್ರನ್ನ ಹತ್ತಿಕ್ಬೋದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಅದೇ ರೀತಿ ಕಮ್ಯುನಿಕೇಶನ್ ಡೆವಲಪ್ ಮಾಡ್ತೀರಿ ಮತ್ತು ಐಡೆಂಟಿಫಿಕೇಶನ್ ಆಗತ್ತೆ. ನಿಮ್ಮ ಶತ್ರುಗಳು ಯಾರು, ಹಿತಶತ್ರುಗಳಿದ್ರೆ ಕದ್ದು ಮುಚ್ಚಿ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಅವ್ರು ಯಾರು ಅಂತ ಖಂಡಿತವಾಗ್ಲೂ ಈ ತಿಂಗಳು ಗೊತ್ತಾಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಶುಕ್ರನ ಗೋಚಾರದಲ್ಲಿ ಪೂರ್ತಿ ತಿಂಗಳು ಶುಕ್ರ ಏನಷ್ಟು ಒಳ್ಳೆ ಗೋಚಾರದಲ್ಲಿ ಇಲ್ಲ. ಶುಕ್ರ ಬಲ ಇಲ್ಲ ನಿಮಗೆ. 7ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಮತ್ತು 6ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಎರಡರಲ್ಲೂ ಅನ್ಫೇವರಬಲ್ ಗೋಚಾರನೇ ಅದು. ಸೊ ರೂಟೀನ್ ಅಲ್ಲಿ
ತುಂಬ ಕ್ರಿಯೇಟಿವಿಟಿ ಉಪಯೋಗಿಸೋದು ಬೇಡ, ತುಂಬ ಸ್ಮಾರ್ಟ್ ವರ್ಕ್ ಉಪಯೋಗಿಸೋದು ಬೇಡ. ನಾನು ಮಾಡ್ಕೋತೀನಿ, ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಪ್ರೋಕ್ರಾಸ್ಟಿನೇಷನ್ ಬೇಡ. ಮುಂದಕ್ಕೆ ಹಾಕೊಂಡು ಹೋದರೆ ಕೆಲಸ ಡಿಲೇ ಆಗಿ ತೊಂದರೆ ಆಗುತ್ತೆ. ಕೊನೆಗೆ ನಾನು ಸ್ಮಾರ್ಟ್ ವರ್ಕರು ಚೆನ್ನಾಗಿ ಮಾಡ್ಬಿಡ್ತೀನಿ ಲಾಸ್ಟಲ್ಲಿ, ಅದೆಲ್ಲ ಬೇಡ. ಓವರ್ ಕಾನ್ಫಿಡೆನ್ಸ್ ಬೇಡ. ಇನ್ನು 7ನೇ ಮನೆಯ ಗೋಚಾರದಿಂದ ಪಾರ್ಟ್ನರ್ಶಿಪ್ ಅಥವಾ ಲವ್ ಅಫೇರ್ಸ್, ಒಂದು ರಿಲೇಶನ್ಶಿಪ್, ಪ್ರೊಫೆಷನಲ್ ಆರ್ ಪರ್ಸನಲ್, ಹುಷಾರಾಗಿರಬೇಕು. ಮಿಸ್ಅಂಡರ್ಸ್ಟ್ಯಾಂಡ್ ಆಗುವ ಸಾಧ್ಯತೆ ಇರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಬ್ರೇಕ್ ಆಗುವ ಚಾನ್ಸಸ್ ಇರುತ್ತೆ, ಬ್ರೇಕಪ್ ಆಗುವ ಚಾನ್ಸಸ್ ಇರುತ್ತೆ. ಶನಿ ಬೇರೆ ವಕ್ರಗತಿಯಲ್ಲಿದ್ದಾನೆ. ಸುಮ್ಮನೆ ಏನೋ ಒಂದು ಸಿಂಪಲ್ ಮ್ಯಾಟರ್ಗೆ ಬ್ರೇಕಪ್ ಆಗುವಂಥದ್ದು, ವರ್ಷಗಟ್ಟಲೆಯಿಂದ ಪ್ರೀತಿಯಲ್ಲಿದ್ದವರು ಬ್ರೇಕಪ್ ಮಾಡ್ಕೊಳ್ಳೋದು, ಇದೆಲ್ಲ ಸಾಧ್ಯತೆ ಇದೆ. ಸೊ ವರ್ತಿಸುವಾಗ ಕೇರ್ಫುಲ್ ಆಗಿರಬೇಕು. ಇನ್ನು ನಿಮಗೆ ಗುರು ಬಲ ಇಲ್ಲ, ಜನ್ಮಗುರು. ಇವಾಗ ಜನ್ಮಗುರು ನರೋದುಕ್ಕಂ ಅನ್ನೋ ಮಾತೇ ಇದೆ. ಈಗ ಗುರುಬಲ ಇಲ್ಲ. ಏಪ್ರಿಲ್ 2025ಕ್ಕೆ ನಿಮಗೆ ಗುರುಬಲ ಬರುತ್ತೆ. ಹಾಗಂತ ಏನು ತೊಂದರೆ ಕೊಡಲ್ಲ ಗುರು. ಸ್ವಲ್ಪ ಲೇಜಿನೆಸ್ಸು, ಸ್ವಲ್ಪ ಕೊಲೆಸ್ಟ್ರಾಲ್ ಅಂದರೆ ಫ್ಯಾಟ್, ವೆಯ್ಟ್ ಗೈನ್ ಆಗುವಂಥ ಸಾಧ್ಯತೆ ಇರುತ್ತೆ. ಫಿಟ್ನೆಸ್ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಶನಿ ನಿಮಗೆ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. 10ನೇ ಮನೆಯಲ್ಲಿ ಶನಿ ಬಲವಾಗಿಲ್ಲ, ಆದರೂ 10ನೇ ಮನೆ ಅವನಿಗೆ ತುಂಬ ಇಷ್ಟವಾದ ಮನೆ. ಯಾಕೆ ಅಂತಂದರೆ ಅದು ಕರ್ಮಭಾವ ಆಗಿದ್ರಿಂದ, ಅವನು ಕರ್ಮಾಧಾರಿತ ಫಲವನ್ನೇ ಕೊಡುವುದರಿಂದ ಶನಿ ಅದರಲ್ಲಿ ಫೇವರಬಲ್ ರಿಸಲ್ಟ್ಸ್ ಕೊಡಲಿಲ್ಲ ಅಂದರೂ ತೊಂದರೆ ಅಂತೂ ಮಾಡಲ್ಲ. ನಿಮ್ಗೆ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿಸಿ ಅದರಿಂದ ಒಳ್ಳೆ ರಿಸಲ್ಟ್ಸ್ ಕೊಡಲಿಕ್ಕೆ ಮುಂದೆ ತಯಾರಿ ಮಾಡ್ತಾನೆ. ರಾಹು ನಿಮಗೆ ಫೇವರಬಲ್ ಆಗಿದ್ದಾನೆ, ಒಳ್ಳೆ ಗೋಚಾರದಲ್ಲಿದ್ದಾನೆ. 11ನೇ ಮನೆಯಲ್ಲಿ ಆಸ್ತಿ ಕಲಹಗಳು ನಿಮ್ಮಂತೆ ಇತ್ಯರ್ಥ ಆಗುತ್ತೆ. ಈಗ ಆಸ್ತಿ ಸಮಸ್ಯೆಗಳಿದ್ರೆ ಏನಾದರೂ ಇರಲಿ, ಹೇಳ್ತಾನೆ ಇದ್ದೀರಿ ಯಾವುದು ಸಾಲ್ವ್ ಆಗಲಿ, ನಮಗೆ ದುಡ್ಡೇ ಬರಲ್ಲ ಆಸ್ತಿದು ಅಂತ ಅನ್ಕೊಳಕ್ ಹೋಗ್ಬೇಡಿ. ಎಷ್ಟು ದಿನ ನಿಮ್ಮ ಜಮೀನು ಹಾಗೆ ಉಳ್ಕೊಳ್ಳುತ್ತೋ ನಿಮಗೆ ಅಷ್ಟೇ ರೇಟ್ ಜಾಸ್ತಿ ಆಗುತ್ತೆ. ಶನಿ ಗೋಚಾರ ಒಳ್ಳೆ ಸ್ಟಾರ್ಟ್ ಆದ ಕೂಡಲೇ, ಅಂದರೆ ನವೆಂಬರ್ 15ರಿಂದ ಮಾರ್ಚ್ ಒಳಗಡೆ ಒಳ್ಳೆ ಸುದ್ದಿ ಕೇಳುವಂತ ಸಾಧ್ಯತೆ ಇದೆ. ಮಾರ್ಚ್ ನಂತರ ತುಂಬಾ ಒಳ್ಳೆ ಟೈಮ್ ಇದೆ. 3 ವರ್ಷ ಗೋಲ್ಡನ್ ಪೀರಿಯಡ್ ಇದೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಲಿಟಿಗೇಷನ್ ಇದ್ರೆ ಏನು ಯೋಚನೆ ಮಾಡಬೇಡಿ, ನಿಮ್ಮ ಕಡೆಗೆ ಆಗತ್ತೆ. ಅಂದ್ರೆ ನ್ಯಾಯ ನಿಮ್ಮ ಕಡೆಗೆ ಇರಬೇಕು, ಅನ್ಯಾಯ ನಿಮ್ಮ ಕಡೆಗೆ ಇಟ್ಕೊಂಡು ನನ್ನ ಕಡೆಗೆ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ. ಇನ್ನು ಕೇತು ಕೂಡ 5ನೇ ಮನೆಯಲ್ಲಿದ್ದಾನೆ. ಇದು ಶುಭ ಗೋಚಾರ ಅಲ್ಲ. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ನಿಮ್ಮ ಎಜುಕೇಶನ್ ಅಂದ್ರೆ ಪ್ರೈಮರಿ ಎಜುಕೇಶನ್ ಅಥವಾ ಮಿಡಲ್ ಎಜುಕೇಶನ್ ಇರುವಂತವ್ರು ಇದ್ರೆ ಕಟ್ ಆಗ್ಬಿಟ್ಟು ಅರ್ಧ ನಿಂತೋಗುವಂತ ಸಾಧ್ಯತೆ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರಬೇಕು. ಇನ್ನು ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋಂತ ಚಾನ್ಸಸ್ ಇದ್ರೆ ಈ ತಿಂಗಳಲ್ಲಿ ಕೆಲವು ಡೇಟ್ಗಳನ್ನ ಕೊಡ್ತೀನಿ. ಆ ಡೇಟ್ಗಳಲ್ಲಿ ಮಾತ್ರ ಡಿಸಿಷನ್ ತಗೊಳ್ಬೇಡಿ. ಆ ಡೇಟ್ ಇಂದ ಮುಂದೂಡೋದು ತುಂಬಾ ಉತ್ತಮ. ಆದ್ರೆ ತಗೊಳ್ಳೇಬೇಕು ಅನ್ನೋ ಪರಿಸ್ಥಿತಿ, ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ತುಂಬಾ ಯೋಚನೆ ಮಾಡಿ ಕಾಶಿಯಸ್ ಆಗಿ ಡಿಸಿಷನ್ ತಗೋಬೇಕು. ಆ ಡೇಟ್ಸ್ ಯಾವುದು ಅಂತಂದ್ರೆ 1ರಿಂದ 4ನೇ ತಾರೀಕು, 7ರಿಂದ 11ನೇ ತಾರೀಕು, 16ರಿಂದ 20ನೇ ತಾರೀಕು, 23ರಿಂದ 28ನೇ ತಾರೀಕು. ಓವರ್ ಆಲ್ ವೃಷಭ ರಾಶಿಗೆ ಹೇಳಬೇಕು ಅಂತಂದ್ರೆ ಒಳ್ಳೆಯ ಫಲಗಳಿಗಿಂತ ಕೆಟ್ಟ ಫಲಗಳೇ ಜಾಸ್ತಿ ಇದೆ. ಆದರೆ ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ. ದೀಪ ಆರುವ ಮುನ್ನ ಜಾಸ್ತಿ ಉರಿಯುತ್ತೆ, ಪ್ರಕಾಶವಾಗಿ ಉರಿಯುತ್ತೆ ಅನ್ನೋದು ನಿಮಗೂ ಗೊತ್ತು. ಈಗ ನಿಮಗೆ ಶನಿಯ ಬಲ ಸಿಗುವ ಸಮಯ ನವೆಂಬರ್ 15ರ ನಂತರ ತುಂಬ ಒಳ್ಳೆ ಸಮಯ ಇದೆ. ಸೊ ಆ ಕಾರಣದಿಂದ ನಿಮಗೆ ಇನ್ನಷ್ಟು ಪ್ರೆಷರ್ ಬಂದಂತೆ ಆಗ್ಬೋದು. ಲಾಸ್ಟ್ ಇನ್ನೊಂದು 2 ತಿಂಗಳುಗಳನ್ನು ವೆಯ್ಟ್ ಮಾಡಿಬಿಟ್ರೆ ಆಮೇಲೆ ತುಂಬ ಒಳ್ಳೆ ಟೈಮ್ ಇದೆ. ಅದು ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಿ, ಆಯ್ತಾ? ಅವರ ಎಜುಕೇಷನ್ ಇರ್ಬೋದು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಟೋಟಲಿ ನಿಮ್ಮ ಕಮ್ಯುನಿಕೇಷನ್ ಇರ್ಬೋದು, ಇದೆಲ್ಲವೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮತ್ತು ರಿಲೇಶನ್ಶಿಪ್ಗಳ ಕಡೆ ಕೂಡ ಗಮನ ಕೊಡಿ. ಅದು ಪರ್ಸನಲ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು. 2ನೇ ಅರ್ಧ ಭಾಗ ತಿಂಗಳಿನಲ್ಲಿ ಫೇವರಬಲ್ ರಿಸಲ್ಟ್ಸ್ ಇದೆ. ಮೊದಲನೇ ಭಾಗ 15ನೇ ತಾರೀಕಿನವರೆಗೂ ಅಷ್ಟು ಒಳ್ಳೆ ಫೇವರಬಲ್ ರಿಸಲ್ಟ್ ಇಲ್ಲ. ಯಾವ ವಿಚಾರಗಳಲ್ಲಿ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ದೀನಿ, ಅದರಲ್ಲಿ ಅತಿ ಹೆಚ್ಚು ಕೇರ್ಫುಲ್ ಆಗಿರೋದು ಅಗತ್ಯ ಇರುತ್ತೆ. ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ಯಾರ ಜನ್ಮ ಜಾತಕವನ್ನು ನಾನು ಪ್ರಿಡಿಕ್ಟ್ ಮಾಡ್ತಿಲ್ಲ, ಆಯ್ತಾ? ನಿಮ್ಮ ಜನ್ಮ ಜಾತಕದ ಎಫೆಕ್ಟ್ಸು ನಿಮ್ಮ ಜನ್ಮ ಜಾತಕದಲ್ಲಿರುವ ಗ್ರಹಗಳ ಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನೀವು ನುರಿತ ಜ್ಯೋತಿಷಿ ಹತ್ರ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ. ಇಲ್ಲ ಅವರು ಹೇಳುವಂಥದ್ದನ್ನ ಫಾಲೋ ಮಾಡೋದು ಉತ್ತಮ. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಇಮೇಲ್ ಅಥವಾ ಫೋನ್ ನಂಬರ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್